ಖಂಡಿತ ಇದು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ಜೀವಕ್ಕೆ ಕಾಳಜಿ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಶಿವಳ್ಳಿಯಲ್ಲಿ ಪ್ರಾಣಿಗಳ ಸಂತಾನಹರಣ ಕೇಂದ್ರವನ್ನು ನಾವು ಈಗ ಪ್ರಾರಂಭಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗಾಗಲೇ ಸುಮಾರು 85 ಫೀಟ್ ಬೈ 50 ಫೀಟ್ ಅಂದ್ರೆ 4750 ಸ್ಕ್ವೇರ್ ಫೀಟ್ದು ಒಂದು ಮಾಡರ್ನ್ ಸ್ಟೇಟ್ ಆಫ್ ಆರ್ಟ್ ಪ್ರಾಣಿಗಳ ಸಂತಾನಹರಣ ಕೇಂದ್ರ ನಮ್ದು ರೆಡಿ ಇದೆ. ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಅದರದ್ದು ಏನು ಟೆಂಪರೇಚರ್ ಕಂಟ್ರೋಲ್ ಆಗಬೇಕು ಅಂತ ಹೇಳಿ ನಾರ್ಮಲ್ ಮೇಲಿಂದ GI ಶೀಟ್ ಹಾಕಿಲ್ಲ, ನಾವು ಪಫ್ ಶೀಟ್ ಅನ್ನ ಹಾಕಿದೀವಿ. ಆಮೇಲೆ 2 OT ರೂಮು ಪ್ಲಸ್ ಡಾಕ್ಟರ್ ಕ್ಯಾಬಿನ್ ಇದೆ, ಪ್ಲಸ್ 31 ಕೇಜ್ ಇದಾವೆ. ಸೊ OT ರೂಮ್ ಅಂದ್ರೆ ಆಪರೇಷನ್ ಥಿಯೇಟರ್ ರೂಮ್ಸ್ಗೆಲ್ಲ ನಾವು AC ಫೆಸಿಲಿಟಿನ ಕೂಡ ಮಾಡಿದೀವಿ. ಅದೇ ರೀತಿ ಡಾಕ್ಟರ್ ಕ್ಯಾಬಿನ್ ಕೂಡ AC ಫೆಸಿಲಿಟಿ ಮಾಡಿದೀವಿ. ಆಮೇಲೆ ಸುಮಾರು ನಾವು 31 ಕೇಜಸ್ ಮಾಡಿದೀವಿ. ಅಂದ್ರೆ ಪ್ರತಿ ಕೆಜಿಗೆ 5ರಿಂದ 6 ಡಾಗ್ ಇರ್ಬೋದು. 150ರಿಂದ ಸುಮಾರು 160 ಅಷ್ಟು ನಾಯಿಗಳನ್ನ ನಾವು ಕೇಜಸ್ ಅಲ್ಲಿ ನಾವು ಹಾಕ್ಬಹುದು. ಮತ್ತೆ ಕೇಜ್ಗಳ ವಿಶೇಷತೆಯಲ್ಲೂ ಕೂಡ ಅದರಲ್ಲೂ ಕೂಡ ರೇಬಿಸ್ ಇನ್ಫೆಕ್ಟೆಡ್ ಡಾಗ್ಸ್ ಅನ್ನ ಅದಕ್ಕೆ ಒಂದು 6 ಕೇಜ್ಗಳನ್ನ ಮೀಸಲಿಟ್ಟಿದ್ದೀವಿ. ಆಮೇಲೆ ನಾಯಿಗಳು ತಂದ ತಕ್ಷಣ ಅವುಗಳಿಗೆ ನಾವು ಅಬ್ಸರ್ವೇಷನ್ ಅನ್ನ ಇಡಬೇಕಾಗುತ್ತೆ. ಸೊ ಅವುಗಳಿಗೆ ಸ್ಟೇಟಸ್ ಏನಿದೆ ಅದರನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸುಮಾರು ಒಂದು 10 ಕೇಜ್ಗಳನ್ನ ನಾವು ಮೀಸಲಿಟ್ಟಿದ್ದೀವಿ. ಆಮೇಲೆ OT ಆದ್ಮೇಲೆ ಕೂಡ ಅವುಗಳ ಆರೈಕೆನ ನಾವು ಮಾಡಬೇಕಾಗುತ್ತೆ, ಯಾಕಂದ್ರೆ ಸಾಕಷ್ಟು ಸುಸ್ತಾಗಿರ್ತವೆ ಪ್ರಾಣಿಗಳು. ಸೊ ಅವುಗಳಿಗೆ ಕೂಡ ಸುಮಾರು ಒಂದು 15 ಕೇಜ್ನ ನಾವು ಮೀಸಲನ್ನ ಇಟ್ಟಿದ್ದೀವಿ. ಆಮೇಲೆ ಪ್ರತಿ ಕೇಜ್ಗೂ ಕೂಡ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಕ್ಕೆ UGD ಕನೆಕ್ಷನ್ ಅನ್ನ ಮಾಡಿದ್ದೀವಿ. ಪ್ರತಿ ಕೆಜಿಗೆ ಸಾಕಷ್ಟು ರೀತಿಯಲ್ಲಿ ಸ್ವಚ್ಛವಾಗಿಟ್ಟು ಅದರಿಂದ ಏನು ವೇಸ್ಟೇಜ್ ಬರುತ್ತೆ ಅದು ಪ್ರಾಪರ್ ಆಗಿ ಪಾಸ್ ಆಗ್ಲಿಕ್ಕೆ, ಆಮೇಲೆ ಅಲ್ಲಿ ಯಾವುದೇ ರೀತಿ ಕಂಟಾಮಿನೇಷನ್ ಆಗದೆ ಇರೋ ತರ ನಾವು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ವಿ. ಸೊ ಒಂದು ETP ಕೂಡ ಮಾಡ್ತಾ ಇದೀವಿ. ಪ್ರತಿ 31 ಕೆಜಿಗೂ ಕೂಡ ಇಂಟರ್ ಕನೆಕ್ಷನ್ ಆಗಿ ಒಂದು ಹನಿ ಕೂಡ ನೀರು ನಿಲ್ಬಾರ್ದು, ಅಲ್ಲಿ ಗಲೀಜ್ ಇರಬಾರ್ದು. ಸೊ ಅದು ಕಂಪ್ಲೀಟ್ ಆಗಿ ETPಗೆ ಹೋಗಿ ಅದು ಕನೆಕ್ಟ್ ಆಗಿ ಅದು ಪ್ರೋಸೆಸ್ ಆಗೋ ತರ ನಾವು ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಆಮೇಲೆ ಪ್ರತಿ ಕೇಜ್ಗೂ ಕೂಡ ಇನ್ಸೆಕ್ಟ್ಸ್ ಬಂದು ನಾಯಿಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಮೆಷಿನ್ ಹಾಕಿದೀವಿ. ಅದೇ ರೀತಿ UV ಲೈಟ್ ಇನ್ಸೆಕ್ಟ್ ಕಿಲ್ಲಿಂಗ್ ಮಷಿನ್ ಕೂಡ ನಾವು ಅಳವಡಿಕೆ ಮಾಡಿದೀವಿ. ಆಮೇಲೆ ಇದು ಸೆಂಟರ್ದ ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಸೆಂಟರ್ ಒಳಗಡೆ ಸುಮಾರು ಒಂದು 5ರಿಂದ 6 ಕಡೆ ನಾವು ಹೀರೋ ಡಾಗ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾವ್ದಾದ್ರು ದೇಶದೆಲ್ಲ ಆರ್ಮಿ ಡಾಗ್ಸು, ಆಮೇಲೆ ಶೌರ್ಯ ಮೆರೆದಂತ ನಾಯಿಗಳ ಫೋಟೋಗಳನ್ನು ಕೂಡ ವಿತ್ ಸ್ಟೋರಿಯಲ್ಲಿ ಹಾಕಿದೀವಿ. ಆಮೇಲೆ ಇದರ ಸುಮಾರು ಒಂದು 25,000 ಲೀಟರ್ ಅಂಡರ್ಗ್ರೌಂಡ್ ವಾಟರ್ ಫೆಸಿಲಿಟಿ ಟ್ಯಾಂಕ್ ಮಾಡಿದೀವಿ. ಆಮೇಲೆ ಸಿಂಟೆಕ್ಸ್ ಕೂಡ ಒಂದು 6,000 ಲೀಟರ್ ಕೆಪಾಸಿಟಿ ಮಾಡಿದ್ವಿ. ಸೊ ದಟ್ ಕ್ಲೀನ್ನೆಸ್ ಇರಬೇಕು, ನಾಯಿಗಳಿಗೆ ಕುಡಿಲಿಕ್ಕೆ ನೀರು ಲಭ್ಯ ಇರಬೇಕು. ಆಮೇಲೆ ಸ್ವಚ್ಛತೆಗೆ ನಾವು ಅದನ್ನ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನ ಒಂದು ಮಾದರಿ ಕೇಂದ್ರವನ್ನಾಗಿ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ABC ಆಪರೇಷನ್ಸ್ ಏನೋ ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ. ಈ ಸದ್ಯದಲ್ಲೇ ಇದನ್ನ ಲೋಕಾರ್ಪಣೆಗೊಳಿಸಿ ನಾವು ABC ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಓನ್ಲಿ ಆಪರೇಷನ್ ಮಾಡೋದಷ್ಟೇ ಅಲ್ಲ, ಪ್ರತಿ ಜೀವಕ್ಕೆ ಕಾಳಜಿ ಅಂತ ನಾನು ಏನ್ ಮೊದಲೇ ಹೇಳಿದೆ ಅದೇ ರೀತಿ ಅವುಗಳ ಆರೈಕೆ ಅಂದ್ರೆ ಪ್ರೀ ಆಪರೇಷನ್ ಪೋಸ್ಟ್ ಆಪರೇಷನ್ ಎರಡೂ ಕೂಡ ಆರೈಕೆ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸುಮಾರು 1,30,30,00,000 ರೂಪಾಯಿ ಅಷ್ಟು ನಾವು ವೆಚ್ಚವನ್ನ ಮಾಡಿದ್ದೀವಿ. ಆಮೇಲೆ ಆಪರೇಷನ್ಗೆ ಬೇರೆ ಅದು ಸುಮಾರು 1,98,00,000ದಲ್ಲಿ ಇಡೀ ವರ್ಷಕ್ಕೆ ಏನು ಆಪರೇಷನ್ಗೆ ಅವಶ್ಯಕತೆ ಇದೆ ಅಷ್ಟನ್ನ ನಾವು ಟೆಂಡರ್ ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಪ್ರತಿ ಇದಕ್ಕೆ 160 ಡಾಗ್ಸ್ ಕೆಪಾಸಿಟಿ ಇದೆ ಇದು. ಸೊ 160 ಡಾಗ್ಗಳನ್ನು ಆಪರೇಷನ್ ಮಾಡಿಬಿಟ್ಟು ನಾವು ಇಟ್ಕೊಳ್ಳೋಷ್ಟು ಇಷ್ಟೊಂದು ಹೈಟೆಕ್ ಎಲ್ಲೂ ಇಲ್ಲ. ರಾಜ್ಯದಲ್ಲೇ ಇದು ಪ್ರಥಮ ಹೈಟೆಕ್ ಸಂತಾನಹರಣ ಕೇಂದ್ರ. ಇದು ಕಾರ್ಯಾಚರಣೆ ಯಾವಾಗ ಮಾಡಿದಾಗುತ್ತೆ ಸರ್? ಆಲ್ರೆಡಿ ಎಲ್ಲ ರೆಡಿ ಇದೆ. ಈಗ ನಮ್ಮ ಪೂಜ್ಯ ಮಹಾಪೌರು ಆಮೇಲೆ ಸ್ಥಳೀಯ ಶಾಸಕರು ಎಲ್ಲರೂ ತಗೊಂಡು ಡೇಟ್ ತಗೊಂಡು ಇದನ್ನ ಫೈನಲ್ ಮಾಡ್ತೀವಿ.